ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಚಾಕುವಿನಿಂದ ಇರಿದಂತಹ ಘಟನೆಯೊಂದು ನಡೆದಿದೆ. ಈಗ ಕಿರುತೆರೆ ನಟಿ ಆಸ್ಪತ್ರೆ ಪಾಲಾಗಿದ್ದಾರೆ. ಕಿರುತೆರೆಯ ನಟಿಗೆ ಪತಿಯಿಂದಲೇ ಚಾಕು ಇರಿದು ಹತ್ಯೆಗೆ ಯತ್ನ. ಸಿನಿಮಾ ಸ್ಟೈಲ್ನಲ್ಲಿ ಗೋಡೆಗೆ ತಲೆಯನ್ನ ಗುದ್ದಿಸಿ ಕೊಲೆಗೆ ಯತ್ನ ಆಗಿದೆ. ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹೊಡೆದು ಚಾಕುವಿನಿಂದ ಇರಿಯಲಾಗಿದೆ. ಪಕ್ಕೆಲುಬು ಮತ್ತು ಕಾಲು ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದಾನೆ ಗಂಡ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಶ್ರುತಿ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 4ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಮೃತಧಾರೆ ಧಾರಾವಾಹಿಯಲ್ಲಿ ನಟಿಸಿದ್ರು ಕಿರುತೆರೆ ನಟಿ ಶ್ರುತಿ. ಈಗ ಇದೇ ಶ್ರುತಿ ಆಸ್ಪತ್ರೆ ಪಾಲಾಗಿದ್ದಾರೆ. ಕಾರಣ, ಗಂಡ ಅಂಬರೀಷ್ ನಿರಂತರವಾಗಿ ಹಲ್ಲೆ ಮಾಡಿದ್ದಾನೆ. ಪಕ್ಕೆಲುಬು ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯವಾಗಿದೆ. ಚಾಕುವಿನಿಂದಲೂ ಕೂಡ ಇರಲಿಕ್ಕೆ ಯತ್ನಿಸಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಟಿ ಶ್ರುತಿ ಅವರ ತಲೆಯನ್ನ ಗೋಡೆಗೆ ಗುದ್ದಿಸಿದ್ದಾನೆ ಪತಿ ಅಂಬರೀಷ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಬ್ಬರು ಮಕ್ಕಳಿದ್ರೂ ಕೂಡ ದಂಪತಿಯ ಮಧ್ಯೆ ಪದೇ ಪದೇ ಕಲಹ ಆಗ್ತಾ ಇತ್ತು, ಕಿರಿಕಾಗ್ತಾ ಇತ್ತು. ಶ್ರುತಿಯ ನಡವಳಿಕೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದ ಪತಿ ಅಂಬರೀಷ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರ ವಿಕೋಪಕ್ಕೆ ಹೋಗಿ ಹೆಂಡತಿಯನ್ನೇ ಹತ್ಯೆ ಮಾಡಬೇಕು ಅಂಥೇಳಿ ಅಂಬರೀಷ್ ಮುಂದಾಗಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಂಬರೀಷ್ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ ಮಂಜುಳಾ ಅಲಿಯಾಸ್ ಶ್ರುತಿ. ಇಬ್ಬರು ಮಕ್ಕಳಿದ್ರೂ ಕೂಡ ದಂಪತಿಯ ಮಧ್ಯೆ ಪದೇ ಪದೇ ಕಲಹ ಆಗ್ತಾ ಇತ್ತು. ಶ್ರುತಿಯ ನಡವಳಿಕೆಯ ಬಗ್ಗೆ ಕಿರಿಕ್ ಮಾಡ್ತಾ ಇದ್ದ, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಗಂಡ. ಕಳೆದ ಏಪ್ರಿಲ್ನಲ್ಲಿ ಪತಿಯಿಂದ ದೂರವಾಗಿ ಅಣ್ಣನ ಮನೆಯಲ್ಲಿ ಶ್ರುತಿ ಇರ್ತಾರೆ. ಗುರುವಾರ ರಾಜಿಯಾಗಿದೆ, ಸಂಧಾನ ಆಗಿದೆ. ಬಳಿಕ ಒಂದಾಗಿರ್ತಾರೆ ಅಂಬರೀಷ್ ಮತ್ತು ಶ್ರುತಿ. ರಾಜಿ ಸಂಧಾನದ ಮಾರನೇ ದಿನವೇ ಪತ್ನಿಗೆ ಚಾಕುವಿನಿಂದ ಇರಿಯೋದಕ್ಕೆ ಮುಂದಾಗಿದ್ದಾನೆ ಗಂಡ ಅಂಬರೀಷ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅನುಮಾನಂ ಪೆದ್ದ ರೋಗಂ ಅಂತಾರಲ್ಲ, ಇದೇ ಅನುಮಾನ ಈಗ ಶ್ರುತಿಯ ಹತ್ಯೆಗೆ ಯತ್ನ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶ್ರುತಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ರಾಜಿ ಸಂಧಾನದ ನಡುವೆಯೂ ಕೂಡ ಹೆಂಡತಿಯ ಹತ್ಯೆಗೆ ಯತ್ನವನ್ನ ಮಾಡಿದ್ ಯಾಕೆ ಅಂಬರೀಷ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ ನರಸಿಂಹಮೂರ್ತಿ. ಪ್ರೇಮ್ ಕಿರುತೆರೆ ನಟಿ ಅಮೃತ ವರ್ಷಿಣಿ ಸೇರಿದಂತೆ ಇತರ ಒಂದಷ್ಟು ಸಾಕಷ್ಟು ಸೀರಿಯಲ್ಗಳಲ್ಲಿ ನಟನೆಯನ್ನು ಮಾಡಿದಂತಹ ನಟಿ ಮಂಜುಳಾ ಅಲಿಯಾ ಶ್ರುತಿ ಅಂತೇಳಿ ಈಕೆಯ ಮೇಲೆ ಆತನ ಪತಿಯೇ ಚಾಕುವಿನಿಂದ ಆಕೆಯ ತೊಡೆ, ಪಕ್ಕೆಲುಬು ಭಾಗ, ತೋಳು ಸೇರಿದಂತೆ ಹಲವು ಕಡೆ ಇರಿದಿರುವ ಘಟನೆ ನಡೆದಿದೆ. ಆಕೆಯನ್ನ ಕೊಲೆ ಮಾಡೋದಕ್ಕೆ ಯತ್ನ ನಡೆದಿರುವ ಘಟನೆ ಕೂಡ ನಡೆದಿದೆ. ಇದೀಗ ನೋಡ್ತಿರುವಂತಹ ದೃಶ್ಯ ಏನಿದೆ, ಇದು ಶ್ರುತಿ ವಾಸವಿದ್ದಂತಹ ಅಪಾರ್ಟ್ಮೆಂಟು. ಇದು ಬೆಂಗಳೂರಿನ ಶ್ರೀನಗರದ ಬಸ್ ಸ್ಟ್ಯಾಂಡ್ನಲ್ಲಿರುವಂತಹ SF2 ಅಪಾರ್ಟ್ಮೆಂಟ್ನ ನಂಬರು 2ನೇ ಫ್ಲೋರ್ನಲ್ಲಿ ಇದ್ರು. ಕಳೆದ 4ನೇ ತಾರೀಕು ಏಕಾಏಕಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಬೆಲ್ಲನ್ನ ಗಂಡ ಅಂಬರೀಷ್ ಬೆಲ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಬೆಲ್ ಮಾಡಿದಂತಹ ಸಂದರ್ಭದಲ್ಲಿ ಈಕೆ ಡೋರ್ ತೆಗೆದಂತಹ ಸಂದರ್ಭದಲ್ಲಿ ಏಕಾಏಕಿ ಆಕೆಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನವನ್ನ ಮಾಡಿರೋದು. ಇದೀಗ ಈ ಪ್ರಕರಣ ಸಂಬಂಧ ಆತನನ್ನ ಗಿರಿನಗರ ಹನುಮಂತ ನಗರ ಪೊಲೀಸರು ಬಂಧಿಸಿ ಜೈಲಿಗಟ್ಟುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಪತಿ ಮತ್ತೆ ಪತ್ನಿಯ ನಡುವೆ ಹಣಕಾಸು ಸೇರಿದಂತೆ ಹಲವು ವಿಚಾರಗಳಲ್ಲಿ ಸಾಕಷ್ಟು ಒಂದಷ್ಟು ವೈಷಮ್ಯವಿತ್ತು. ಆಗಾಗ್ಗೆ ಗಲಾಟೆಗಳು ಕೂಡ ನಡೀತಿತ್ತು. ಗಂಡನ ಕಿರುಕುಳವನ್ನ ತಾಳಲಾರದೆ ಆಕೆ ಅಣ್ಣನ ಮನೆಯಲ್ಲಿ ಕೂಡ ಹೋಗಿದ್ರು. ಇತ್ತೀಚೆಗೆ ರಾಜಿ ಸಂಧಾನ ನಡೆದು ಇಬ್ಬರನ್ನು ಕೂಡ ಒಟ್ಟಿಗೆ ಮಾಡಿ ಒಟ್ಟಿಗೆ ಬಾಳಿ ಅನ್ನೋ ಮಟ್ಟಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಹಿರಿಯರು ಕೊಟ್ಟು ಕಳಿಸಿದ್ರು. ಇಷ್ಟಾದ್ರೂ ಕೂಡ ಗಂಡ ಒಂದಷ್ಟು ಕಿರಿಕಿರಿಯನ್ನ ಮಾಡಿ ಆಕೆಯನ್ನ ಪದೇ ಪದೇ ದೂಷಣೆ ಮಾಡೋದು, ಆಕೆಯ ಮೇಲೆ, ಆಕೆಯ ನಡತೆ ಮೇಲೆ ಅನುಮಾನವನ್ನ ಪಡೋದು, ಮತ್ತೆ ಸುಖ ಸುಮ್ಮನೆ ಆಕೆಯ ಶೀಲವನ್ನ ಶಂಕಿಸೋದು, ಈ ರೀತಿಯಾದಂತಹ ಒಂದಷ್ಟು ಅಪರಾಧವನ್ನ ಆತ ಎಸಗುತ್ತಿದ್ದ. ಹೀಗಾಗಿಯೇ ಆತ ಏಕಾಏಕಿ ಈ ರೀತಿಯಾಗಿ ಕೊಲೆಗೆ ಯತ್ನವನ್ನ ಮಾಡಿದ್ದಾನೆ. ಸದ್ಯ ಪ್ರಕರಣ ಸಂಬಂಧ ಆತನನ್ನ ಇದೀಗ ಹನುಮಂತ ನಗರ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಇದೀಗ ಶ್ರುತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಮತ್ತೆ ಯಾವುದೇ ಪ್ರಾಣಾಪಾಯವಿಲ್ಲ, ಅನಾಹುತ ಇಲ್ಲ ಅನ್ನೋ ಮಟ್ಟಿಗೆ ವೈದ್ಯರು ಕೂಡ ಮಾಹಿತಿಯನ್ನ ನೀಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.